ನಂಗೆ ಸ್ವಲ್ಪ ಅಲರ್ಜಿ ಇತ್ತು. ಹಾ ಹಾ ಅದು ಅಲರ್ಜಿ ತುಂಬಾ ಕಡಿಮೆ ಆಗಿತ್ತು. ಹೌದಾ? ತುಂಬಾ ವರ್ಷದಿಂದ ಇತ್ತು, ಅದು ಕಡಿಮೆ ಆಗಿತ್ತು ನಂಗೆ. Regular ಅದೇ ಆಗಿ ನನ್ use ಮಗಳಿಗೆ ಯಾವತ್ತು ಮಾಡ್ತಿದ್ದೀರಾ? ವೀಕ್ನೆಸ್ ಇತ್ತು, ನಮ್ಮಿಬ್ರಿಗೂ ವೀಕ್ನೆಸ್ ತುಂಬಾ ಇದ್ದಿತ್ತು. ಸರಿ. ಬಟ್ ಆ ವೀಕ್ನೆಸ್ ತುಂಬಾ ಕಡಿಮೆ ಆಗಿತ್ತು, ತುಂಬಾ ಕಡಿಮೆ ಆಗಿತ್ತು. ಈಗ ನಡೆಯೋಕೆ ಒಂದ್ ಸ್ವಲ್ಪ ದೂರ ನಡೆದ ತಕ್ಷಣ ವೀಕ್ನೆಸ್ ಫೀಲ್ ಆಗುದು, ಒಂದು ನಿಶಕ್ತಿ ಇದೆಲ್ಲ ಆಗ್ತಿತ್ತು. ಅದೆಲ್ಲ ಇಲ್ಲ ಈಗ ಪ್ರಾಬ್ಲಮ್. ಕಂಟ್ರೋಲಿಗೆ ಬಂದಿದೆ, ಇದರಿಂದ ಕಂಟ್ರೋಲಿಗೆ ಬಂದಿದೆ. ಮೂಲತಃ ನಾನು ಸಾಫ್ಟ್ವೇರ್ ಇಂಜಿನಿಯರ್. ಕಳೆದ 15 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೆ. ಕೇವಲ ಒಂದು 6-8 ತಿಂಗಳ ಹಿಂದಷ್ಟೇ ನಾನು ಜಾಬನ್ನು ಕ್ವಿಟ್ ಮಾಡಿದೆ. ಈ ಹಳ್ಳಿಗೆ ಬಂದು ಇಲ್ಲಿ ಈ ಒಂದು ಉದ್ಯಮದಲ್ಲೇ ಫುಲ್ ಟೈಮಲ್ಲಿದ್ದೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಗ ನೈಟ್ ಶಿಫ್ಟ್ಗಳನ್ನು ಮಾಡ್ತಾಯಿದ್ವಿ, ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆ ತನಕ. ನನಗೆ ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂತು. ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಯಾಕೆ ಬಂತು ಅಂತ ಹೇಳಿದ್ರೆ, ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಕಂಪ್ಲೀಟಾಗಿ ಚೇಂಜ್ ಆಗೋಯಿತು. ಬೆಳಗ್ಗೆ ಎದ್ದು ರಾತ್ರಿ ಮಲಗ್ತಾ ಇದ್ದಂಥ ಸಮಯ ರಾತ್ರಿ ಎದ್ದಿರಬೇಕು, ಬೆಳಗ್ಗೆ ನಿದ್ದೆ ಮಾಡಬೇಕು. ಹಾಗಾದಾಗ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಕಂಪ್ಲೀಟಾಗಿ ತುಂಬ ವರ್ಸ್ಟ್ ಕಂಡೀಷನಿಗೆ ಹೋಯಿತು. ಆವಾಗ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗಾಯಿತು ಅಂದರೆ, ಈವನ್ ಒಂದು ಮೊಸರನ್ನು ತಿಂದರೂ ಕೂಡ ನನಗೆ ಹಾರ್ಟ್ ಬರ್ನ್ ಆಗುವಂಥದ್ದು, ಎದೆ ಉರಿ ಮತ್ತು ಒಂಥರ ಹೊಟ್ಟೆ ತುಳಸ್ದಾಗ ಆಗೋದು, ಈ ಥರದ್ದೆಲ್ಲ ಆಗ್ತಿತ್ತು. ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಹೇಳ್ತಿದ್ದ ಇದೊಂದೇ ಕಾರಣ, ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಹಿಂಗೆ ಕಂಟಿನ್ಯೂ ಆಗ್ತಾ ಹೋದರೆ ಇನ್ನೇನೋ ಒಂದಕ್ಕೆ ತಿರುಗುತ್ತದು, ನೀವು ಇದನ್ನು ಸರಿ ಮಾಡ್ಕೊಳ್ಳೇಬೇಕು ಅಂತ. ಸರಿ ಮಾಡ್ಕೊಳ್ಳೋದು ಬೇರೆ ವಿಧಿನೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ನೈಟ್ ಶಿಫ್ಟ್ ಕೆಲಸ ಮಾಡಲೇಬೇಕು. ಫ್ರೆಷರ್ಸ್ ಆಗಿ ಸೇರಿರ್ತೀವಿ, ಒಂದು 6-7 ವರ್ಷನಾದ್ರು ಸ್ಟಾರ್ಟಿಂಗಲ್ಲಿ ಮಾಡಲೇಬೇಕು. ಆ 6-7 ವರ್ಷ ನಾವು ಕೆಲಸಕ್ಕಾಗಿ ನಾವು ಮಾಡ್ತಕ್ಕಂಥ ಆ ಒಂದು ನೈಟ್ ಶಿಫ್ಟ್ ಇರ್ಬೋದು, ಇದರಿಂದಾಗಿ ನಮ್ಮ ದೇಹದ ಪರಿಸ್ಥಿತಿ ತುಂಬ ಹದಗೆಟ್ಬಿಡುತ್ತೆ. ನನಗಂತೂ ಎಸ್ಪೆಷಲಿ ಆ ಥರದಲ್ಲಿ ತುಂಬ ಆಯಿತು. ಆವಾಗ ನಾನೊಬ್ಬ ನನ್ನ ಸ್ನೇಹಿತ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ಗೆ ಕೇಳಿದಾಗ ಸಿರಿಧಾನ್ಯಗಳ ಬಗ್ಗೆ ಹೇಳ್ದೆ. ನೀನು ಒಂದು ಹೊತ್ತಾದರೂ ಇದನ್ನು ಊಟ ಮಾಡೋಕ್ಕೆ ಶುರು ಮಾಡು, ನಿನಗೇನಾಗ್ತಾಯಿದೆ, ಹೀಗೀಗೆ ಆಗ್ತಾಯಿದೆ, ಇದರಿಂದ ಸಮಸ್ಯೆಯಿಂದ ಆಗ್ತಾಯಿದೆ. ಸಿರಿಧಾನ್ಯಗಳ ಬಗ್ಗೆ ನನಗೆ ಏನು ಅಂದರೆ ಏನೂ ಗೊತ್ತಿರಲಿಲ್ಲ. ಹೇಳಬೇಕಂತ ಹೇಳಿದ್ರೆ ಸಿರಿಧಾನ್ಯಗಳ ಇವತ್ತಿಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಅವತ್ತಿಗೆ ಸಿರಿಧಾನ್ಯ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ನಕ್ಕಿದ್ದೆ. ಇದರಿಂದ ಏನು ಸಿಗುತ್ತೆ, ಸುಮ್ಮನೆ ಏನೋ ಹೇಳ್ತಾರೆ, ಒಂದು ಅಕ್ಕಿಯ ರೀತಿಯೇ ಇನ್ನೊಂದು ಧಾನ್ಯ, ಅದನ್ನು ತಿನ್ನೋದ್ರಿಂದ ನನಗಿನ್ನೇನೋ ಒಳ್ಳೆಯದಾಗತ್ತೆ ಅನ್ನೋದು ಸುಳ್ಳು ಅಂತ ಅನ್ನುವ ಒಂದು ಮನೋಭಾವ ನನ್ನಲ್ಲೂ ಇತ್ತು. ಆವಾಗ ಸಿರಿಧಾನ್ಯಗಳ ಬಗ್ಗೆ ಜಾಸ್ತಿ ಸ್ಟಡೀಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಗೂಗಲ್ ಮಾಡಿದಾಗೆಲ್ಲ ಗೊತ್ತಾಯಿತು, ಇದು ನಿಜವಾಗ್ಲೂ ಮ್ಯಾಜಿಕಲ್ ಗ್ರೈನ್ ಅಂತ ಹೇಳಿ ಗೊತ್ತಾಯಿತು. ಆವಾಗ ನಾನು ಮೊದಲನೇದಾಗಿ ನಮ್ಮ ಬೆಂಗಳೂರಿನಲ್ಲಿ ನನ್ನ ಫ್ಲ್ಯಾಟಲ್ಲಿ ನಾನು ನನ್ನ ಹೆಂಡತಿ ಸೇರಿ ಸಿರಿಧಾನ್ಯಗಳನ್ನೆಲ್ಲ ತಂದು ಉಪಯೋಗಿಸೋಕ್ಕೆ ಶುರು ಮಾಡಿದ್ವಿ. ಸೇರ್ತಾ ಇರಲಿಲ್ಲ. ಏನು ಮಾಡಿದ್ರು ಸಿರಿಧಾನ್ಯಗಳನ್ನು ಹಾಗೆ ತಿನ್ನಲಿಕ್ಕೆ ಅದು ರುಚಿನೇ ಇಲ್ಲ. ಅನ್ನ ರೀತಿಯಲ್ಲಿ ಮಾಡಿ ಸಾಂಬಾರು ಹಾಕ್ಕೊಂಡ್ರು ರುಚಿ ಆಗ್ತಿರಲಿಲ್ಲ, ಏನು ಮಾಡಿದ್ರು ಆಗ್ತಿರಲಿಲ್ಲ. ಇನ್ಯಾವ ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ ಗೊತ್ತಾದಾಗ ಈ ರೀತಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಗಂಜಿ ರೂಪದಲ್ಲಿ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಕೊಟ್ಟರೆ ಪಾಯಸದ ರೀತಿಯಲ್ಲಿ ಇರುತ್ತೆ ಅಂತ ಗೊತ್ತಾಯಿತು. ಆವಾಗ ಹುಟ್ಕೊಂಡಿದ್ದೆ ಈ ಮಿಲ್ಲೆಕ್ಸ್ ಅಂತಕ್ಕಂಥ ಈ ಪ್ರಾಡಕ್ಟು. ಅದಕ್ಕೆ ಅವಾಗ ಯಾವ ಹೆಸರೆಲ್ಲ ಇಟ್ಟಿರಲಿಲ್ಲ, ನಮ್ಮ ಮನೆ ಮಟ್ಟಿಗೆ ಮಾಡ್ಕೊತಿದ್ವಿ. ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಅವರಿಗೆಲ್ಲ ನಮಗೆ ಅಂತ ಶುರು ಮಾಡಿದ್ದು, ಇದು ನಮಗೆ ಉಪಯೋಗಿಸ್ಲಿಕ್ಕೆ ಅಂತ ಶುರು ಮಾಡಿದ್ದು. ಅದೀಗ ಬೇರೆ ರೂಪ ಇದೆ, ಅದನ್ನು ತೋರಿಸ್ತೀನಿ. ಖಂಡಿತವಾಗ್ಲೂ ಅಷ್ಟೇ. ನಾನು ತೊಗೊಂಡಾಗ ಏನಾಯಿತು ಅಂತ ಹೇಳಿದ್ರೆ, ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಫೈಬರ್ ಕಂಟೆಂಟ್ ಚೆನ್ನಾಗಿದೆ ಅದರೊಳಗಡೆ. ನನ್ನ ಅಸಿಡಿಟಿಯ ಪ್ರಾಬ್ಲಮ್ಮು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂತು. ನಿಜವಾಗ್ಲೂ ಹೇಳಬೇಕಂದ್ರೆ 1 ವಾರ 10 ದಿನದಲ್ಲೇ ನನಗೊಂಥರ ಒಳ್ಳೆ ರಿಲೀಫ್ ಸಿಕ್ತು. ಹಾರ್ಟ್ ಬರ್ನಿಂಗ್ ಇರ್ಬೋದು, ಎದೆ ಉರಿ ಮತ್ತು ಹೊಟ್ಟೆಯಲ್ಲಿ ಒಂಥರ ಉಬ್ಬರ, ಅದೆಲ್ಲ ಕಡಿಮೆ ಆಯಿತು. ಆವಾಗ ನನಗೆ ನಿಜವಾಗ್ಲೂ ಅನ್ನಿಸ್ತು, ಇದನ್ನು 4 ಜನಕ್ಕೆ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿ. ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಎಲ್ಲನೂ ಕೂಡ ಈ ಪ್ಯಾಂಟಪ್ರಸೋಲ್ ಗ್ಯಾಸ್ಟ್ರಿಕ್ಗೋಸ್ಕರ ಮಾತ್ರ ತಗೊತಿದ್ದು. ಅವ್ರಿಗೆಲ್ಲರಿಗೂ ಹೇಳಿದೆ, ಇದನ್ನು ಉಪಯೋಗಿಸಿ, ಹಿಂಗೆ ತಂದು ಏನಿಲ್ಲ, ಮಿಕ್ಸಿನಲ್ಲಿ ಪುಡಿ ಮಾಡಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ, ಗಂಜಿ ರೂಪದಲ್ಲಿ ಮಾಡಿ ಕುಡೀರಿ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದಾಗ ನೀನೇ ಮಾಡ್ಕೊತಿಲ್ಲ ಒಂದು ಸತಿ ಕೊಡು ಅಂತ ಹೇಳಿದಾಗ ನಾನು ಮಾಡಿದ್ದು ರುಚಿ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಅದಕ್ಕೆ ಡ್ರೈ ಫ್ರೂಟ್ಸು, ಏಲಕ್ಕಿ ಇವನ್ನೆಲ್ಲ ಹಾಕಿದ್ರಿಂದ ಒಂದು ಪಾಯಸದ ರೀತಿಯಲ್ಲಿತ್ತು. ಹಾಗಾಗಿ ನಾನು ಅಲ್ಲಿಂದ ಒಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು 4 ಜನಕ್ಕೆ ತಲುಪಿಸೋ ಕೆಲಸ ಮಾಡಿದೆ. ಇವತ್ತಿಗೆ ಇಷ್ಟು ದೊಡ್ಡ ಬಿಸ್ನೆಸ್ ರೂಪದಲ್ಲಿ ಆಗೋ ಕಾರಣ ಸಿರಿಧಾನ್ಯದಲ್ಲಿರುವ ಶಕ್ತಿ. ಸಣ್ಣ ಪ್ರಮಾಣದಲ್ಲಿ ನಮ್ಮ ಚಿಕ್ಕಪ್ಪ, ನಮಗೆ ಗೊತ್ತಿರೋ ಫ್ರೆಂಡ್ಸು ಅವರಿಗೆಲ್ಲ ಕವರಲ್ಲಿ ಕಟ್ಟಿ ನೋಡಿರಿ ಚೆನ್ನಾಗಿರುತ್ತೆ ಇದು. ಆಮೇಲೆ ಒಂದು ಥಾಟ್ ಬಂತು, ಯಾಕೆ ಇದನ್ನು ಬೇರೆ ರೂಪದಲ್ಲಿ ಬಿಸ್ನೆಸ್ ರೂಪದಲ್ಲಿ ಮಾಡಬಹುದಲ್ಲ, ಜನಗಳಿಗೆ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಹೆಲ್ಪು ಆಗುತ್ತೆ, ಒಂದು ಒಳ್ಳೆಯ ಕೆಲಸನೂ ಆಗುತ್ತೆ, ಸಮಾಜಕ್ಕೆ ಒಂದು ಕೊಡುಗೆನೂ ಆಗುತ್ತೆ ಅಂಥೇಳಿ ಆ ರೂಪದಲ್ಲಿ ತೊಗೊಂಡು ಇಲ್ಲಿ ಕೊರೋನಾ ಟೈಮ್ ಬಂತು, ಊರಿಗೆ ಬಂದ್ವಿ. ಇಲ್ಲೊಂದು ನಮ್ಮದೊಂದು ಸಣ್ಣದೊಂದು ಜಾಗ ಇತ್ತು, ಅಲ್ಲಿ ಸಣ್ಣ ಪುಟ್ಟ ಬೇಕಾದಂಥ ಮಿನಿಮಮ್ ಮಿಷಿನರೀಸನ್ನೆಲ್ಲ ಹಾಕ್ಕೊಂಡು ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ತೋರಿಸ್ತೀನಿ. ಇವತ್ತಿಗೆ ಅದೊಂದು ಒಳ್ಳೆ ರೂಪ ತೊಗೊಂಡಿದೆ, ಒಳ್ಳೆ ಬ್ರ್ಯಾಂಡ್ ಆಗಿದೆ. ಮಿಲ್ಲೆಕ್ಸ್ ಅಂತಕ್ಕಂಥದ್ದು ರಿಜಿಸ್ಟರ್ಡ್ ಬ್ರ್ಯಾಂಡ್. ಈಗ ಮಿಲ್ಲೆಕ್ಸ್ ಕೂಡ ಹೌದು, ಮದರ್ ರೂಟ್ ಅಂತಕ್ಕಂಥದ್ದು ಕೂಡ ರಿಜಿಸ್ಟರ್ಡ್ ಬ್ರ್ಯಾಂಡ್ ನಮ್ಮ ಹೆಸರಲ್ಲೇ, ಆಯಿತಾ. ಸೊ ಇದು ನಮ್ಮ ಫೇಮಸ್ ಪ್ರಾಡಕ್ಟ್ ಮಿಲ್ಲೆಕ್ಸ್ ಚೂರ್ಣಮ್ ಅಂತ ಹೇಳಿಬಿಟ್ಟು. ಸಿರಿಧಾನ್ಯಕ್ಕೆ ಅದರದೇ ಆದಂಥ ಗುಣ ವಿಶೇಷಗಳಿದೆ, ಅದರ ಜೊತೆಗೆ ಆಯುರ್ವೇದದ ಶಕ್ತಿ, ಆಯುರ್ವೇದವನ್ನು ಇದ್ರ ಜೊತೆ ಇನ್ಕಾರ್ಪೊರೇಟ್ ಮಾಡಿದಾಗ ಈ ಪ್ರಾಡಕ್ಟ್ ನಾವು ರಿಲೀಸ್ ಮಾಡಿದಾಗ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ರೀತಿಯಲ್ಲಿ ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಇದು ನಮ್ಮ ರಾಜ್ಯ ದೇಶ ಅಷ್ಟೇ ಅಲ್ಲದೆ ಹೊರ ರಾಜ್ಯ ಇವತ್ತಿಗೂ ಕೂಡ ನೀವಲ್ಲಿ ಪ್ಯಾಕ್ ಆಗ್ತಾಯಿದೆ ನೋಡ್ಬೋದು, ಬಹಳಷ್ಟು ಹೊರ ರಾಜ್ಯಗಳಿಗೆ ಹೋಗುತ್ತೆ. ಇಲ್ಲಿಂದ ಕಾಶ್ಮೀರಕ್ಕೆ ಕೂಡ ಹೋಗುತ್ತೆ, ಇಲ್ಲಿಂದ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು,
ಯು ಎಸ್ ಎ, ನಮ್ಮ ಭಾರತೀಯರು ಎಲ್ಲೆಲ್ಲಿ ಇದ್ದಾರಲ್ಲ, ಬರೀ ಕನ್ನಡಿಗರು ಮಾತ್ರ ಅಲ್ಲ, ಭಾರತೀಯರು ಎಲ್ಲೆಲ್ಲಿ ಇದ್ದಾರೋ ಎಲ್ಲ ಕಡೆಗೂ ತರಿಸ್ಕೊತಾರೆ. ಇದಕ್ಕಿಂತ ಜಾಸ್ತಿ ಬೆಲೆ ಅದು ಕೊರಿಯರ್ ಚಾರ್ಜ್ ಆಗುತ್ತೆ, ಅದನ್ನು ಕೂಡ ಕೊಟ್ಟು ತರಿಸ್ಕೊತಿದ್ದಾರೆ. ಯಾಕೋಸ್ಕರ ಅಂತ ಹೇಳಿದ್ರೆ ಇದರಲ್ಲಿರುವ ಶಕ್ತಿ. ಸೊ ಈಗ ಮಿಲ್ಲೆಟ್ ಮಿಕ್ಸ್ ಅದೇ ಹೆಲ್ತಿ, ಅದಕ್ಕೆ ಚೂರ್ಣಂ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ ಇದೆ. ಸಿರಿಧಾನ್ಯಕ್ಕೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಅದರದೇ ಆದಂಥ ಗುಣವಿಶೇಷತೆಗಳಿದೆ. 9 ಸಿರಿಧಾನ್ಯಗಳು, ಅದಕ್ಕೆ ಜೊತೆಗೆ ಮೊಳಕೆ ಕಟ್ಟಿರೋ ಧಾನ್ಯಗಳು, ಅದ್ರ ಜೊತೆಗೆ ಸೀಡ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಎಲ್ಲದನ್ನೂ ಹಾಕ್ತೀವಿ, ಖಂಡಿತ ಒಪ್ಕೊತೀನಿ. ಆದರೆ ಇನ್ನೂ ಕೂಡ ಮೌಲ್ಯವರ್ಧನೆ ಮಾಡಲಿಕ್ಕೆ ಅವಕಾಶ ಇದೆ. ಮೌಲ್ಯವರ್ಧನೆ ಅಂದರೆ ಏನು? ಔಷಧೀಯ ಗುಣ. ಉತ್ತಮವಾದ ಆಹಾರವೇ ನಿಜವಾದ ಔಷಧಿ ಅಂತ ಹೇಳ್ತಾರೆ. ನಾವು ತಿನ್ನುವ ಆಹಾರವೇ ಔಷಧಿ ಆದರೆ ನಾವು ಔಷಧಿಯನ್ನು ಆಹಾರ ರೂಪದಲ್ಲಿ ತಿನ್ನೋ ಪ್ರಮೇಯ ಬರೋದಿಲ್ಲ ಅಂಥೇಳಿ. ಸೊ ಹಾಗಾಗಿ ತಿನ್ನುವ ಆಹಾರದಲ್ಲಿ ಔಷಧಿಯನ್ನು ಸೇರಿಸಿದ್ರೆ ಹೇಗೆ ಅಂತೇಳಿ ಒಂದು ಕಾನ್ಸೆಪ್ಟ್ ಬಂದಾಗ ನಾವು ಈ ಆರೋಗ್ಯಾಮೃತ ಚೂರ್ಣ, ಇದರಲ್ಲಿ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಅಶ್ವಗಂಧ, ಶತಾವರಿ, ಜ್ಯೇಷ್ಠಮಧು, ಬಜೆ, ಹಿಪ್ಪಲಿ, ವಾಯುವಿಳಂಗ, ನೆಗ್ಗಿನ ಮುಳ್ಳು, ಬ್ರಾಹ್ಮಿ, ಹರಿತಾಕಿ, ಬಿಬಿತಾಕಿ, ಆಮ್ಲಿಕ, ತ್ರಿಫಲ ಚೂರ್ಣ ಅಂತ ಹೇಳ್ತಾರೆ ಅದಕ್ಕೆ. ಹರಿತಾಕಿ, ಬಿಬಿತಾಕಿ, ಆಮ್ಲಿಕ, ಇದು ಎಲ್ಲ 18 ವಿಶೇಷ ಗಿಡಮೂಲಿಕೆಗಳು. ಅದ್ರ ಜೊತೆಗೆ ಮುಟ್ಟಿದರೆ ಮುನಿ, ನಾಚಿಕೆ ಮುಳ್ಳು ಅಂಥೇಳಿ. ನಮ್ಮ ಈ ನಾಡು ಹೇಗಿದೆ ಅಂತ ಹೇಳಿದ್ರೆ ತುಳಿಯುವ ಹುಲ್ಲಿನಲ್ಲೂ ಕೂಡ ಔಷಧಿ ಗುಣ ಇದೆ. ಗರಿಕೆ ಹುಲ್ಲಿನ ಕಷಾಯವನ್ನು ಮಾಡಿ ಕುಡಿದ್ರೆ ಈ ಕೊಲೆಸ್ಟ್ರಾಲಿಗೆ ಒಳ್ಳೆಯದು. ಈಗ ಈ ಥರ ಬಹಳಷ್ಟು ಈ ನಾರು ಬೇರುಗಳಲ್ಲಿ ಬಹಳಷ್ಟು ಔಷಧಿ ಗುಣ ಇದೆ. ಇದನ್ನು ನಾವೀಗ ಅಶ್ವಗಂಧವನ್ನು ತೆಗೆದು ಅದನ್ನು ನೆಕ್ಕಿಸ್ತಾರೆ ಮಕ್ಕಳಿಗೆಲ್ಲ. ಮತ್ತು ಜ್ಯೇಷ್ಠ ಮಧುನೂ ಅಷ್ಟೇ. ಇದೆಲ್ಲ ಈಗೆಲ್ಲ ಅದನ್ನು ನಾವು ದೊಡ್ಡವರಾದ್ಮೇಲೆ ಅದನ್ನು ತೊಗೊಳಕ್ಕಾಗಲ್ಲ. ಯಾಕಂದರೆ ಯಾವ ರೀತಿಯಲ್ಲಿ ತೊಗೊಳ್ಳೋದು ಅಂತಾಗುತ್ತೆ. ಆ ಕಾರಣಕ್ಕಾಗಿ ನಾವು ಈ ಆರೋಗ್ಯಾಮೃತ ಚೂರ್ಣ ಅಂತಕ್ಕಂಥದ್ದು ಇಂಟ್ರಡ್ಯೂಸ್ ಮಾಡಿದ್ದು. ಇದಕ್ಕೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ 2 ಸ್ಪೂನ್ ಹೆಲ್ತ್ ಮಿಕ್ಸ್ ಜೊತೆಗೆ ಒಂದೇ ಒಂದು ಚಿಟಿಕೆ ಆರೋಗ್ಯಾಮೃತ ಚೂರ್ಣ, ಇಲ್ಲ ಅಂತ ಹೇಳಿದ್ರೆ ಅರ್ಧ kg ಪ್ಯಾಕಿಗೆ ಇದೊಂದು ಪ್ಯಾಕನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ 15 ದಿನ ಬರುತ್ತೆ. ಗಂಜಿ ರೂಪದಲ್ಲಿ ಮಾಡೋದು, ಕುಡಿಯೋದು ತುಂಬ ಸುಲಭ, ದೇಹಕ್ಕಷ್ಟೇ ಒಳ್ಳೆಯದು. ಇದನ್ನು ಯಾವುದೋ ಒಂದು ಮೆಡಿಸಿನ್ ಆಗಿ ಜನಗಳು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದರೊಳಗೆಲ್ಲ ಆಯುರ್ವೇದಿಕ್ ಹರಿಸಿದೆಯಪ್ಪ, ಕಾಯಿಲೆನ ವಾಸಿ ಮಾಡಿಬಿಡುತ್ತೆ ಅಂಥೇಳಿ. ನೋಡಿ, ಒಂದು ಗಾದೆ ಇದೆ, ಹಾದು ಬಂದು ಹರಿದು ಹೋಗೋದು ಅಂಥೇಳಿ. ಬೇಗ ಬರುತ್ತೆ, ಹೋಗೋದು, ಬಿದ್ದರೆ ಕಾಲು ತಕ್ಷಣ ಮುರಿಯುತ್ತೆ. ಆದರೆ ಅದನ್ನು ಜಾಯಿಂಟ್ ಆಗಿ ಮಾಡೋಕ್ಕೆ ಬಹಳಷ್ಟು ಟೈಮ್ ಬೇಕು. ಅದೇ ರೀತಿಯಾಗಿ ಯಾವುದೇ ಸಮಸ್ಯೆಗಳಾದರೂ ಅಷ್ಟೇ, ನಾವು ಪ್ರತಿನಿತ್ಯ ನಾವು ತಿನ್ನುವ ಆಹಾರದಲ್ಲಿ ಔಷಧಿ ಗುಣಗಳಿರ್ತಕ್ಕಂಥ ಆಹಾರವನ್ನು ತಿಂತ ಹೋದರೆ ಅದು ಒಂದಲ್ಲ ಒಂದು ದಿನ ಅದನ್ನು ಕ್ಯೂರ್ ಮಾಡುತ್ತೆ. ಆದರೆ ನಾವೇನು ಇಮಿಡಿಯೇಟಾಗಿ ಇಂಗ್ಲೀಷ್ ಮೆಡಿಸಿನ್ ಥರ ನಾವು ಇವತ್ತು ತೊಗೊಂಡೆ ಪ್ಯಾರಾಸಿಟಮಾಲ್ ತಿಂದ ತಕ್ಷಣ ಜ್ವರ ನಿಲ್ಲುತ್ತಲ್ಲ, ಆ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಒಂದು ರೀತಿಯಲ್ಲಿ ಅದೀಗ ಕಡಿಮೆ ಆಗಿದೆ. ಕೊರೋನಾ ಬಂದ ಮೇಲೆ ಜನಗಳು ನಿಧಾನಕ್ಕಾದರೂ ತೊಂದರೆ ಇಲ್ಲ, ನಾನು ಹೆಲ್ದಿಯಾಗಿರಬೇಕು, ಪರ್ಮನೆಂಟ್ ರಿಸಲ್ಟ್ ಬೇಕು, ನಾವು ಹೆಲ್ದಿಯಾಗಿ ಇರಬೇಕು, ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷವೂ ಹೆಲ್ದಿಯಾಗಿರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಜನರಿಗೆ ಬಂದಿದೆ. ಈ 40 ವರ್ಷದ ಹಿಂದೆ ಈ BP, ಶುಗರ್, ಗ್ಯಾಸ್ಟ್ರಿಕ್ ಇದು ಯಾವುದೂ ಇರಲೇ ಇಲ್ಲ, ಇವಾಗ ಬಂದಿದೆ. ಈಗ ಅವಾಗ ಇವರೊಬ್ಬರು ನಮ್ಮ ರಾಜಣ್ಣ ಅವ್ರು ಹೇಳ್ತಿದ್ದಂಗೆ ಮುಂಚೆ 100 ವರ್ಷ ಇದ್ದಿದ್ದು ಈಗ 60 ವರ್ಷಕ್ಕೆ ಬಂದಿದೆ. ಇಷ್ಟೇ, ನಾವು ತಿಂತಕ್ಕಂಥ ಆಹಾರದಲ್ಲಿ ಯಾವುದೇ ಸತ್ವ ಇಲ್ಲ, ನಮ್ಮ ಜೀವನ ಶೈಲಿ ಸರಿ ಇಲ್ಲ, ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ, ನಮ್ಮ ದಿನಚರಿ ಸರಿ ಇಲ್ಲ. ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಈ ಮಿಲ್ಲೆಟ್ಸ್ ಚೂರ್ಣಮ್ಗೆ ಆಯುರ್ವೇದಿಕ್ ಹರ್ಬ್ಸಿನ ಈ ಚೂರ್ಣದ ಜೊತೆಗೆ ಇವೆಲ್ಲದನ್ನು ಹಾಕಿದ್ದೇವೆ ನೋಡಿ. ನವಣೆ, ಸಾಮೆ, ಕೊರಲೆ, ಅರ್ಕ, ಉದಲು, ಸಜ್ಜೆ ನೋಡಿ. ಇದು ರೆಡ್ ರೈಸ್, ಇದು ಆಯಿತಾ. ಇದು ಮೊಳಕೆ ಕಟ್ಟಿದ ಹುರುಳಿಯನ್ನು ಕುದುರೆಗೆ ಕೊಡ್ತಾರೆ, ಯಾಕಂದರೆ ಅಷ್ಟು ಶಕ್ತಿವರ್ಧಕ ಅಂಥೇಳಿ. ನೋಡಿ, ಮೊಳಕೆ ಕೊಟ್ಟಿದೆ ಹೆಸರು ಕಾಳು, ಮುದ್ಗ ಅಂತ ಹೇಳಿದ್ನಲ್ಲ ಇದ್ದೇನೆ. ಮತ್ತು ನೋಡಿ, ಇದು ರಾಗಿ ಮೊಳಕೆ ಕಟ್ಟಿದ್ದು, ಆಯಿತಾ. ಇದೆಲ್ಲದೂ ಕೂಡ ಪ್ರತಿನಿತ್ಯ ನಾವು ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ. ಇದನ್ನೆಲ್ಲ ನೀವು ಕೂಡ ಮನೇಲಿ ಮಾಡಿ, ಒಂದು ಅವಕಾಶ ಇದೆ ಅಂತ ಹೇಳಿ ಮನೇಲಿ ಮಾಡಬಹುದು. ಇದು ಏನೂ ಅಲ್ಲ. ನೋಡಿ, ಈಗ ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಇಟ್ಟಿದ್ದೀವಿ. ಇದರೊಳಗೆಲ್ಲ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ಗಳಿದ್ದಾವೆ. ಕುಂಬಳಕಾಯಿ ಬೀಜ ಇರ್ಬೋದು, ಕಲ್ಲಂಗಡಿ ಬೀಜ ಇರ್ಬೋದು, ತಾವರೆ ಬೀಜ. ಇದನ್ನು ಹಾಲಿಗೆ ಹಾಕಿ ಕುಡಿಯೋದ್ರಿಂದ, ಹಾಲಿಗೆ ಹಾಕಿ ಬಿಸಿ ಮಾಡಿ ಅದರದ್ದು ಹಾಲು ಕುಡಿಯೋದು, ಇಲ್ಲಾಂದರೆ ಅದನ್ನೆಲ್ಲದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಮಂಡಿ ನೋವು, ವಾತದ ಸಮಸ್ಯೆ ಏನೇ ಇದ್ರೂ ಕೂಡ ಹೋಗುತ್ತೆ ಇದರೊಳಗೆ. ಅಗಸೆ ಬೀಜ, ಇದು ಚಿಯಾ ಸೀಡ್ಸು, ಇದು ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಪಿಸ್ತಾ ಇವೆಲ್ಲ. ಮತ್ತು ವಾಲ್ನಟ್ಟು, ಮಕ್ಕಳಿಗೆ ಈ ವಾಲ್ನಟ್ಟನ್ನು ತಿನ್ನಿಸೋದ್ರಿಂದ ಬುದ್ಧಿ ಚುರುಕಾಗುತ್ತೆ. ಪಕ್ಕದಲ್ಲಿ ಕಸ್ಟಮರ್ ಕೇರ್ ಯೂನಿಟ್ ಇದೆ, ಅಲ್ಲಿಗೆ ಪ್ರತಿನಿತ್ಯ ಫೋನ್ ಮಾಡ್ತಾರೆ, ನಮಗೆ ಥ್ಯಾಂಕ್ಸ್ ಹೇಳ್ತಾರೆ, ಚೆನ್ನಾಗಿದೆ, ನನಗೆ ಹಂಗಿತ್ತು ಹಿಂಗಾಯಿತು ಅಂತ ಹೇಳ್ತಾರೆ. ನಿಜವಾಗ್ಲೂ ಒಂದು ಸಾರ್ಥಕ ಮನೋಭಾವನೆ ಇದೆ. ಇನ್ನೂ ಹೆಚ್ಚು ಜನರಿಗೆ ಇದನ್ನು ತಲುಪಿಸ್ಬೇಕು, ಎಲ್ಲೆಲ್ಲಿಗೆ ಸಾಧ್ಯವೋ ಅಲ್ಲೆಲ್ಲ ಕಡೆ ಇದನ್ನು ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಶುಗರ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ ಯಾವ ಆಹಾರವನ್ನು ತಿನ್ನಬೇಕು. ಅನ್ನ ತಿಂದರೆ ಆಗಲ್ಲ, ಒಬ್ಬೊಬ್ಬರಿಗೆ ರಾಗಿ ತಿಂದರೆ ಆಗೋದಿಲ್ಲ, ಇನ್ನೊಬ್ರಿಗೆ ಗೋಧಿ ತಿಂದರೆ ಆಗೋದಿಲ್ಲ. ಗೋಧಿ ತಿಂದರೆ ಒಬ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಅನ್ನ ತಿಂದರೆ ಶುಗರ್ ಸ್ಪೈಕಪ್ ಆಗುತ್ತೆ. ಸಿರಿಧಾನ್ಯದಲ್ಲಿ 2 ಮೇಯ್ನ್ ಅಡ್ವಾಂಟೇಜು, ಒಂದು ಫೈಬರ್ ಕಂಟೆಂಟು, ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಅದು ಕಡಿಮೆ ಇರಬೇಕು. ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಇದರಲ್ಲಿ ಬಹಳ ಕಡಿಮೆ ಇದೆ. ಈ ಶುಗರ್ನೆಲ್ಲ ನಾವು ಇದನ್ನು ತಿಂದುಬಿಟ್ಟು ನಾವು ಶುಗರ್ ಕ್ಯೂರ್ ಮಾಡ್ಕೊತೀವಿ, ಇಮಿಡಿಯೇಟ್ 1 ತಿಂಗಳಲ್ಲಿ ನಾನು ಶುಗರ್ ಮಾತ್ರೆ ಬಿಟ್ಬಿಡ್ತೀನಿ, ಅವೆಲ್ಲ ಆ ಥರ ಮ್ಯಾಜಿಕ್ ಯಾವುದೂ ಆಗೋದಿಲ್ಲ. ನಾನು ಹೇಳ್ದಂಗೆ ವರ್ಷಗಟ್ಟಲೆ ಇದನ್ನು ತಿಂತಾ ಇರಬೇಕು,
ಅದು ಹೇಗೆ ಬಂದಿದೆಯೋ ಅಷ್ಟು ನಿಧಾನಕ್ಕೇ ಹೋಗುತ್ತೆ. ಮತ್ತು ಬಿ ಪಿ ಇರೋರು, ನಾವು ಎಷ್ಟೋ ಜನ ನಮಗೆ ಇಲ್ಲಿ ಫೋನ್ ಮಾಡಿದವ್ರು ಹೇಳ್ತಾರೆ, ನನಗೆ ಬಿ ಪಿಯಿಂದ ಬೆಳಗ್ಗೆ ಎದ್ದ ತಕ್ಷಣ ಕಾಲು ಉರಿತಾ ಇತ್ತು, ಅಂದರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ, ಐಸ್ ನೀರಿಗೆ ಕಾಲು ಹಾಕಿ ಇಟ್ಕೊತಿದ್ದೆ. ಕೇವಲ ಒಂದೊಂದೂವರೆ ವಾರದಲ್ಲಿ, ತಿಂಗಳು ಕೂಡ ಅಲ್ಲ, ಒಂದೊಂದೂವರೆ ವಾರದಲ್ಲೇ ನನಗೆ 10 ದಿನದಲ್ಲೇ ನನಗೆ ಆ ಕಾಲುರಿ ಅನ್ನೋ ಸಮಸ್ಯೆನೇ ಹೋಯಿತು. ಮತ್ತು ಇದಕ್ಕಿಂತ ಹೆಚ್ಚಾಗಿ ಹೆಣ್ಣುಮಕ್ಕಳ ಬಹಳಷ್ಟು ಈ ಥೈರಾಯ್ಡು, PCOD ಈ ಥರ ಸಮಸ್ಯೆಗಳಿಗೂ ಕೂಡ ನನಗೆ ಬಹಳಷ್ಟು ಜನ ಫೋನ್ ಮಾಡಿ ಇಲ್ಲಿ ಕಸ್ಟಮರ್ ಕೇರಲ್ಲಿ ಬುಕ್ಕಲ್ಲಿ ಬರೆದಿರ್ತಾರೆ, ಹಿಂಗಿತ್ತಂತೆ, ಹಿಂಗಾಗಿ ಅಂದರೆ ಸಮಸ್ಯೆ ಏನಿತ್ತು, ಹೆಂಗಾಯಿತು ಅದನ್ನೆಲ್ಲ ಬರೆದಿರ್ತಾರೆ. ನಮ್ಗೆ ನಿಜವಾಗ್ಲೂ ನೋಡಿದಾಗ ಆಶ್ಚರ್ಯ ಅನಿಸುತ್ತೆ. ನಾವು ಮಾಡಿದ ಉದ್ದೇಶ, ನಾನು ಹೇಳಿದೆ ನನಗೋಸ್ಕರ ಗ್ಯಾಸ್ಟ್ರಿಕ್ಕಿಗೆ ಅಂತ ನಾನು ಇದನ್ನೊಂದು ಮಾಡಿದ್ದು, ರುಚಿಯಾಗಿ ಮಾಡಿದೆ, ನೆಕ್ಸ್ಟ್ ಶುಚಿಯಾಗಿ ಮಾಡಿ ಮಾರ್ಕೆಟಿಗೆ ಕೊಟ್ವಿ. ಅದು ಈ ಎಲ್ಲ ಆಯಾಮಗಳಲ್ಲಿ ರೂಪಾಂತರಗೊಂಡು ಈ ಸ್ಥಿತಿಗೆ ಬಂದು ನಿಲ್ತು. ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನೊಂದು ಲೋಟ ಕುಡಿದ್ರೆ ಥ್ರೂ ಔಟ್ ದ ಡೇ ನೀವು ಎನರ್ಜೆಟಿಕ್ ಆಗಿರ್ತೀರಿ, ಯಾವುದೇ ರೀತಿಯಾದಂಥ ಸುಸ್ತು, ನಿಶಕ್ತಿ ಈ ಥರದ್ದು ಯಾವುದೂ ಬರೋದಿಲ್ಲ. ಅಂದರೆ ಇದೆಲ್ಲ ನಾವು ಹೇಳ್ತಿರೋದಷ್ಟೇ ಅಲ್ಲ, ಈ ಮಿಲ್ಲೆಕ್ಸನ್ನು ಉಪಯೋಗಿಸಿದವರು ಹೇಳಿದ್ದು. ಇವ್ರು ಹೇಳ್ದಂಗೆ ಈಗ BP, ಶುಗರು, ಆರ್ಥ್ರೈಟಿಸು, PCOD, ಥೈರಾಯ್ಡ್ ಅದೆಲ್ಲದ್ರ ಜೊತೆಗೆ ಮೊನ್ನೆ ಅಷ್ಟೇ ಒಂದು ಕಸ್ಟಮರ್ ನನಗೆ ಖುದ್ದಾಗಿ ಫೋನ್ ಮಾಡಿ ಹೇಳಿದ್ದು, ಅವರಿಗೆ ಕೋಲ್ಡ್ ಆರ್ಥ್ರೈಟಿಸ್ ಅಂತ ಒಂದು ಪ್ರಾಬ್ಲಮ್ ಇದೆ. ಅದು ಹೇಗೆ ಅಂತಂದರೆ ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕೈ ಫುಲ್ಲು ನಂಬಾಗ್ಬಿಡುತ್ತೆ, ಒಂದು ಹಿಂಗೆ ಫೋನ್ ಕೂಡ ಹಿಂಗೆ ಎತ್ತಕ್ಕಾಗಲ್ಲ ಅಂತ ಹೇಳಿ ಅವರು ಈ ಮಿಲೆಕ್ಸ್ ಚೂರ್ಣಂ ಯೂಸ್ ಮಾಡಿದಾಗಿಂದ ಅದರಿಂದ ಮುಕ್ತರಾಗಿದ್ದಾರೆ ಅಂತ ಹೇಳಿ. ಅವರು ಮೊದಲು ಮಿಲ್ಲೆಕ್ಸನ್ನು ತರಿಸ್ತಾ ಇದ್ರು, ಅವ್ರಿಗೆ ಅಷ್ಟು ಮಟ್ಟಿಗೆ ರಿಸಲ್ಟ್ ಬಂದಿರಲಿಲ್ಲ. ಮಿಲ್ಲೆಕ್ಸ್ ಚೂರ್ಣಮನ್ನು ತರ್ಸಕ್ಕೆ ನಾವು ಅವಾಗ ಹೇಳಿದ್ವಿ, ನಿಮಗೆ ಆ ಥರದೊಂದು ಮೇಜರ್ ಹೆಲ್ತ್ ಇಶ್ಯೂ ಇರೋದ್ರಿಂದ ಈ ಚೂರ್ಣಮನ್ನು ಯೂಸ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗ್ಬೋದು ಅಂತ ಇವ್ರು ಹೇಳಿದರು. ಅವಾಗ ಅವರು ಚೂರ್ಣಮನ್ನು ತರ್ಸಕ್ಕೆ ಶುರು ಮಾಡಿದರು. ಅವರು ಕೇವಲ ಒಂದೂವರೆ ತಿಂಗಳಲ್ಲಿ ಅವ್ರು ನಮಗೆ ಫೋನ್ ಮಾಡಿ, ನಿಜವಾಗ್ಲೂ ಅವ್ರು ಫೋನ್ ಮಾಡಿ ಖುಷಿ ವ್ಯಕ್ತಪಡಿಸ್ತಾರಲ್ಲ, ನಿಜವಾಗ್ಲೂ ಸಾರ್ಥಕ ಮನೋಭಾವನೆ ಅನ್ಸುತ್ತೆ. ಅವರು ಆ್ಯಕ್ಚುಲಿ ಇನ್ನೊಂದು 2 ಡೇಸಲ್ಲಿ ನಿಮ್ಮನ್ನು ಡೈರೆಕ್ಟಾಗಿ ಬಂದು ಮೀಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ, ಬರ್ತಿದ್ದಾರೆ.